ಸುಮನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ನಾವು ಈ ದಿನ ನಿನ್ನೆ ನಡೆದಂತಹ ಶ್ರೀಕಾಂತ್ ಕೊಲೆಯ ಸ್ಥಳದ ಬಳಿ ಇದ್ದೇವೆ. ನಿನ್ನೆ ಬೆಳಿಗ್ಗೆ ಇದೇ ಒಂದು ಸ್ಥಳದಲ್ಲಿ ಶ್ರೀಕಾಂತ್ ಎನ್ನುವಂತಹ ಚಾಮರಾಜಪೇಟೆಯ ನಿವಾಸಿ 29 ವರ್ಷದ ಈ ವ್ಯಕ್ತಿಯನ್ನ ಇಲ್ಲಿ ಬರ್ಬರವಾಗಿ ಕೊಲ್ಲಲಾಗಿತ್ತು. ಆ ಸ್ಥಳವನ್ನ ನಿಮಗೀಗ ನಾನು ತೋರಿಸುವಂತಹ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ನೋಡಿ, ಇದೇ ಜಾಗದಲ್ಲಿ ಈ ಒಂದು ಅಂಡರ್ ಗ್ರೌಂಡ್ ಅಂತ ಏನಿದೆ, ಇಲ್ಲಿ ಮೆಟ್ಟಲನ್ನ ಹಿಡಿದು ಸೀದಾ ಇಲ್ಲಿ ಆತನ ತಲೆ ಮೇಲೆ ಕಲ್ಲನ್ನ ಎತ್ತಿ ಹಾಕುವಂತ ಒಂದು ಘಟನೆ ನಡೆಯುತ್ತೆ. ಈಗಾಗಲೇ ನಿಮಗೆ ದೃಶ್ಯಗಳಲ್ಲಿ ನಾನು ಅದನ್ನ ತೋರಿಸುವಂತಹ ಪ್ರಯತ್ನಗಳನ್ನ ನಾನು ಮಾಡ್ತಾ ಇದ್ದೀನಿ. ಭಯಂಕರವಾದಂತ ಒಂದು ಕೊಲೆ ಆಗುತ್ತೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು, ಮತ್ತೆ ಅದ್ರ ಮುಂದಿನ ಹೇಗಿದೆ? ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ ನಿನ್ನೆ ಅರ್ಲಿ ಮಾರ್ನಿಂಗ್ ಒಂದು ಬಾಡಿ ಸಿಕ್ಕಿದೆ ನಮ್ಗೆ. BB ರೋಡ್ ಅಲ್ಲಿ ಒಂದು ಅಂಗಡಿ ಬೇಸ್ಮೆಂಟ್ ಹತ್ರ ಬಾಡಿದು ನಾವು ಪತ್ತೆ ಮಾಡಿದೀವಿ. ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಒಬ್ರು ಶ್ರೀಕಾಂತ್ ವೆಲ್ಡಿಂಗ್ ಕೆಲಸ ಮಾಡ್ತಾರೆ, ಅರೌಂಡ್ 30 years ಏಜ್. ಅವ್ರದ್ದು ಮದುವೆ ಕೂಡ ಆಗಿದೆ, 2 ಜನ ಮಕ್ಕಳು ಇದ್ದಾರೆ. ರಾತ್ರಿ ಅವರದು ಹೆಂಡತಿ ಜೊತೆ ಏನಾದ್ರು ಗಲಾಟ ಮಾಡ್ಕೊಂಡು ಮನೆಯಿಂದ ಆಚೆ ಬಂದಿದ್ದಾರೆ. ಆಮೇಲಿಂದ ಮನೆಗೆ ವಾಪಸ್ ಹೋಗ್ಲಿಲ್ಲ. ಆಮೇಲೆ ಈ ತರದ್ದು ಇನ್ಸಿಡೆಂಟ್ ಆಗಿದೆ. ಈ ತರದ್ದು ಘಟನೆ ನಮ್ ಗಮನಕ್ಕೆ ಬಂದಿದೆ. ನಾವು ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಇದನ್ನು ಬೇಗ ಪತ್ತೆ ಮಾಡಿದ್ದಾರೆ ಈ ಕೇಸ್ಗೆ. ಇದು ಬೇಸಿಕ್ಲಿ ಮರ್ಡರ್ ಆಗಿದೆ. ಇವರದು ಒಂದು ಆರೋಪಿ ನರಸಿಂಹಮೂರ್ತಿ ಅಲಿಯಾಸ್ ಕೆಂಪ, ಅರೌಂಡ್ 32 years ಏಜ್, ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾರೆ. ಅವರು ಆ ಟೈಮ್ಗೆ ಆ ಜಾಗಗೆ ಮಲಗಿದ್ದಾರೆ. ಮತ್ತೆ ಒಬ್ರು ಲೇಡಿ ಕೂಡ ಇತ್ತು ಆ ಟೈಮ್ಗೆ ಇವರು ನಮ್ಮ ವಿಕ್ಟಿಮ್ ಹೋಗಿ ಎಲ್ಲಿ ಮಿಸ್ಬಿಹೇವ್ ಮಾಡಿದ್ದಾರೆ ಲೇಡಿ ಜೊತೆ, ಏನಾದ್ರು ಲೇಡಿ ಆ ಜಾಗದಿಂದ ಬಿಟ್ಟಿದ್ದಾರೆ. ಆಮೇಲೆ ಇವರು ನಮ್ಮ ಆರೋಪಿ ತುಂಬಾ ಕೊಡ್ದಿದ್ದಾರೆ. ಅವ್ರ ಜೊತೆ ಗಲಾಟೆ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿ ಒಂದು ಕಲ್ಲಿತ್ತು, ಕಲ್ಲಿಂದ ಇವ್ರ ಮುಖಕ್ಕೆ ಹೊಡೆದಿದ್ದಾರೆ. ಆ ಕಾರಣ ಬಗ್ಗೆ ಇವ್ರದ್ದು ಸ್ಪಾಟ್ ಅಲ್ಲಿ ಡೆತ್ ಆಯ್ತು ನಮ್ಮ ವಿಕ್ಟಿಮ್ದು. ಈಗ ಆರೋಪಿಗೆ ನಾವು ಅರೆಸ್ಟ್ ಮಾಡ್ಕೊಂಡಿದೀವಿ, ಮತ್ತೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ.